ಪ್ರಕಾಶ್. ನೀನೇನಾದರೂ ನಮ್ಮ ಕೆಲಸಕ್ಕೆ ಕೈ ಜೋಡಿಸಿದ್ದೆಯಾದರೆ ನಿಮ್ಮಣ್ಣಂದರಿಗೆ ತಕ್ಕ ಪಾಠ ನಾವು ಕಲಿಸುತ್ತೇವೆ. ಏನು ಹೇಳುತ್ತಿರುವ ಜಗ್ಗು? ನಿಜಾನೇ ಹೇಳುತ್ತಿರುವೆನೆ ಪ್ರಕಾಶ್. ನೀನೇನಾದರೂ ನಮ್ಮ ಕೆಲಸಕ್ಕೆ ಸಹಕಾರ ನೀಡಿದ್ದೆಯಾದರೆ ಸಕ್ಕರೆ ಮೆರೆಯುತ್ತಿರುವ ಆ ಪರಶುರಾಮನಿಗೆ ಹಾಗೂ ನಿನ್ನ ಅಣ್ಣ ಮುತ್ತಣ್ಣನಿಗೆ ಮಣ್ಣು ಮುಟ್ಟಿಸುತ್ತೇವೆ. ಶ್ರೀಮಂತ ಸಾಕಿದ ಕುನ್ನಿ, ನೀವು ಮಾಡುವ ಅಲಗ ಕೆಲಸಕ್ಕೆ ಕೈ ಜೋಡಿಸಿ ದೇವರಂತಿರುವ ನನ್ನ ಮುತ್ತಣ್ಣನಿಗೆ ಮೋಸ ಮಾಡು ಎಂದು ಹೇಳುತ್ತಿರುವಲ್ಲ, ಎಷ್ಟಿರಬೇಕು ಮಗನೇ ನಿನಗೆ ಧೈರ್ಯ? ಲೇ, ಅಣ್ಣನ ಒಡಲಿನಲ್ಲಿ ಬೆಳೆದ ಕೂಸು ನಾನು. ತಂದೆಯ ಸ್ಥಾನದಲ್ಲಿರುವ ನನ್ನಣ್ಣನಿಗೆ ಮಣ್ಣು ಮುಕ್ಕಿಸುತ್ತೇನೆ ನನ್ನನ್ನು ಈ ಕ್ಷಣದಲ್ಲಿಯೇ ಕತ್ತಿ. ಕೈ ಬಿಡು ಪ್ರಕಾಶ್, ಕೈ ಬಿಡು. ನಾನು ಹೇಳುವ ಮಾತು ಸ್ವಲ್ಪ ಕೇಳು, ಆಮೇಲೆ ನಿನಗೆ ತಿಳಿದಂತೆ ಮಾಡು. ಬೇಗ ಹೇಳು, ಅದೇನಂತ? ಪ್ರಕಾಶ್, ಎಷ್ಟು ದಿನ ಅಂತ ಈ ಬಡತನದ ಕರಿನೆರಳಿನಲ್ಲಿ ಬದುಕುತ್ತಿರುವೆ. ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ನನಗೆ ಸಿರಿ ಸುಖ ಬೇಕೆಂದು ಬಯಸುತ್ತಾನೆ. ಅಂಥದರಲ್ಲಿ ಬಳಿಗೆ ಬಂದ ಸಿರಿ ಸುಖವನ್ನು ಒಲ್ಲೆ ಎಂದು ಹೇಳ್ತಿರುವೆಯಲ್ಲ, ಇದು ಯಾವ ನ್ಯಾಯ ಹೇಳು? ಹಾಗಂತ ಒಡ ಹುಟ್ಟಿದವರಿಗೆ ಅನ್ಯಾಯ ಮಾಡಬೇಕೇನು? ನೀನು ಅನ್ಯಾಯ ಮಾಡಬೇಡ ಪ್ರಕಾಶ್, ಬರೀ ಸಾಥ್ ಕೊಡು ಸಾಕು. ನಿನಗೆ ಹೆಣ್ಣು, ಎಂಡ, ಹಣ ಕೊಟ್ಟು ಮಹಾರಾಜನಂತೆ ನಾವು ನೋಡಿಕೊಳ್ಳುತ್ತೇವೆ. ಹೌದು, ಇವರು ಹೇಳಿದಂತೆ ಕೇಳಿ ಇನ್ನುಳಿದ ನನ್ನ ದಿನಗಳನ್ನ ಸುಖವಾಗಿ ಕಳೆದರಾಯಿತು. ನಾಗರಾಜ್, ನಿನ್ನ ತಂಗಿ ಪ್ರೇಮಗಳೊಂದಿಗೆ ನನ್ನನ್ನು ಮದುವೆ ಮಾಡಿಸುತ್ತೇನೆಂದರೆ ಈ ನಿಮ್ಮ ಕೆಲಸಕ್ಕೆ ನಾನು ಸಾಥ್ ಕೊಡುತ್ತೇನೆ. ಸರಿ ಪ್ರಕಾಶ್, ನೀನು ಹೇಳಿದಂತೆ ಆಗ್ಲಿ. ಜಗ್ಗು, ನಾಗರಾಜ್, ಅರ್ಥವಾಯಿತು ನಾಗರಾಜ್. ಇದೇ ಸಂತೋಷದ ವಿಷಯಕ್ಕೆ ಸರಸು ಆ ಒಳಗಿರುವ ರತಿಯನ್ನ